ಹಿರಿಯೂರು ತಾಲೂಕು ಹೊಸಯಳ್ನಾಡು ಗ್ರಾಮ ಪಂಚಾಯತಲ್ಲಿ ಸುಮಾರು 20,54,000 ಹಣ ದುರುಪಯೋಗದ ಬಗ್ಗೆ ಅಲ್ಲಿಯ ಸದಸ್ಯರು ದೂರು ನೀಡಿದ ಸಲುವಾಗಿ ಜಿಲ್ಲಾ ಪಂಚಾಯತಿಯಿಂದ ಇವತ್ತು ಒಂದು ತನಿಖಾ ತಂಡ ಹೊಸಯಳ್ನಾಡು ಗ್ರಾಮ ಪಂಚಾಯತಿಗೆ ಬಂದು ತನಿಖೆ ಮಾಡ್ತಾ ಇದೆ. ಆ ತನಿಖಾ ವರದಿಯನ್ನು ಮೇಡಮ್ CPO ಮೇಡಮ್ ಅವರು CEO ಅವರಿಗೆ ಸಲ್ಲಿಸ್ತಾರೆ. ಈ ಹಿಂದೆ ಅಲ್ಲಿ ಹರ್ಷ ಅಂತ ಒಬ್ಬರು PDO ಇದ್ದರು. ಅವ್ರ ಜಾಗಕ್ಕೆ ಅಂಬಿಕಾ ಅಂತ ಒಬ್ಬರು PDO ಹೋಗಿ ವರ್ಗಾವಣೆಯಾಗಿ ಬಂದಿದ್ದರು. ಅಲ್ಲಿಗೆ ಅವ್ರಿಗೆ ಹರ್ಷ ಹಿಂದಿನ PDO ಹರ್ಷ ಚಾರ್ಜ್ ಕೊಡದೇ ಇದ್ದಾಗ ಈ ಕಚೇರಿಗೆ ಅಂಬಿಕಾ ಅವರು ವರದಿ ಮಾಡಿದರು. ಆ ಪ್ರಕಾರವಾಗಿ ನಾನೇ ಹೋಗಿ ಅಂಬಿಕಾ ಅವರಿಗೆ ಚಾರ್ಜ್ ಕೊಡಿಸಿ ಬಂದಿದ್ದೆ. ಚಾರ್ಜ್ ಕೊಟ್ಟ ನಂತರ ಕೂಡ ಆತ ಹಣ ಡ್ರಾ ಮಾಡಿದ್ದಾನೆ ಅಲ್ಲಿ. ಮತ್ತು ಅಲ್ಲಿ ಒಂದು ಸಾಮಾನ್ಯ ಸಭೆ ಕೂಡ ಕಂಡಕ್ಟ್ ಮಾಡಿದ್ದಾರೆ ಇವರು ಚಾರ್ಜ್ ಕೊಟ್ಟ ನಂತರ. ಅದ್ರ ಬಗ್ಗೆ ದೂರು ನೀಡಿದ್ದಾರೆ ಸದಸ್ಯರು. ತನಿಖೆ ನಡೀತಾ ಇದೆ. ತನಿಖೆ ನಂತರ ವರದಿಯನ್ನು CEO ಅವರಿಗೆ ಸಲ್ಲಿಸ್ತಾರೆ. ಕ್ರಿಯಾ ಯೋಜನೆ ಮತ್ತು ಸಾಮಾನ್ಯ ಸಭೆ ನಡವಳಿ ಆಗಿತ್ತಾ ಇದು ಬಿಡಿಸಲಿಕ್ಕೆ? 15ನೇ ಹಣಕಾಸಿನಲ್ಲಿ ಮೇಡಮ್ ಈಗ ಅದನ್ನು ಪರಿಶೀಲನೆ ಮಾಡಿದ್ರು. 15ನೇ ಹಣಕಾಸಲ್ಲಿ ಹಣ ಡ್ರಾ ಆಗಿದೆ. ಅದು ಸಾಮಾನ್ಯ ಸಭೆಯಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಬಟ್ ಸಾಮಾನ್ಯ ಸಭೆಯಲ್ಲಿ ಮಾಡಿರ್ತಕ್ಕಂಥ ಕ್ರಿಯಾ ಯೋಜನೆ ಕಾನೂನುಬದ್ಧವಾಗಿದೆಯಾ, ನಿಯಮಾನುಸಾರ ಇದೆಯಾ ಅನ್ನೋದನ್ನ ಈಗ ತನಿಖಾ ತಂಡ ಪರಿಶೀಲನೆ ಮಾಡ್ತಾ ಇದೆ. ಪರಿಶೀಲನೆ ಮಾಡಿ ವರದಿಯನ್ನು ಜಿಲ್ಲಾ ಪಂಚಾಯತಿಗೆ ಕೊಡ್ತಾರೆ. ಅದು ದುಡ್ಡು ಬಿಡಿಸಿದಂಥ ಟೈಮಲ್ಲಿ ಅದು ರಜಾ ಇತ್ತ? ಅವತ್ತು ರಜಾ ದಿನ, ಹಾಲಿಡೇ, ಫೋರ್ತ್ ಸ್ಯಾಟರ್ಡೇ ಇತ್ತು. ಬಟ್ ಅವಕಾಶ ಇದೆಯಾ? ಇಲ್ಲ, ಪರಿಶೀಲನೆ ಮಾಡಲಾಗಿ ಏನಾಗಿದೆ, ಈತನ ಡಾಂಗಲಲ್ಲಿ ಹಿಂದಿನ ದಿನ ಹಣ ಪಾವತಿಯಾಗಿದೆ. ರಜೆ ದಿನ ಅಧ್ಯಕ್ಷರು ಡಾಂಗಲಲ್ಲಿ ಹಣ ಪಾವತಿಯಾಗಿದೆ ಆಗಿರೋದು ಕಂಡು ಬಂದಿದೆ. ಹಂಗೆ ಬಿಡಿಸ್ಬೋದಾ ಸರ್? ರಜಾ ದಿನದಲ್ಲಿ ದುಡ್ಡು ಬಿಡಿಸ್ಬೋದಾ? ಇಲ್ಲ, ರಜಾ ದಿನದಲ್ಲಿ ಯೂಶ್ವಲ್ ಆಗಿ ವರ್ಕಿಂಗ್ ಡೇ ಇರೋದಿಲ್ಲ. ಆ ಥರದ ಪ್ರಕ್ರಿಯೆಗಳು ಮಾಡೋಗಿಲ್ಲ. ಅದು ಮಾಡಿರೋದನ್ನು ಕೂಡ ಅವರು ತನಿಖಾ ತಂಡ ಗಮನಿಸಿದೆ. ಅವ್ರು ರಿಪೋರ್ಟ್ ಮಾಡ್ತಾರೆ. ಇಲ್ಲ, ವೈಯಕ್ತಿಕ ಅಲ್ಲ. ಗ್ರಾಮ ಪಂಚಾಯತಲ್ಲಿ ಇದ್ದಂಥ ಹಳೆ ಪೆಂಡಿಂಗ್ ಬಿಲ್ಸ್ ಏನಿತ್ತು ಅದಕ್ಕೆ ಹಣ ಪಾವತಿ ಮಾಡಿದ್ದೀವಿ ಅಂತ ಅವ್ರ ಸದಸ್ಯರು ಹೇಳ್ತಾ ಇದ್ದಾರೆ, ಬೇರೆ ಸದಸ್ಯರುಗಳು. ಅದಕ್ಕೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಇನ್ವಾಲ್ವ್ಮೆಂಟ್ ಏನು, ಅವ್ರಿಗೆ ಏನು ಒಂದು ಇದಾಗಿದೆ ಅಂದರೆ ಇವ್ರಿಗೆ ಚಾರ್ಜ್ ಕೊಡಿಸಿಲ್ಲ ಅನ್ನೋದು ಒಂದು ಗೊಂದಲ ಇತ್ತು. ಅದು ನಾನು ಕ್ಲಿಯರ್ ಮಾಡಿದ್ದೀನಿ. ಈಗ ಅಂಬಿಕಾ ಅವ್ರಿಗೆ PDO EO ಆದವರು ಬಂದು ಚಾರ್ಜ್ ಕೊಡಿಸಿಲ್ಲ ಅನ್ನೋದು ಒಂದು ಗೊಂದಲ ಇತ್ತು. ಹಾಗಾಗಿ ನನ್ನ ಇನ್ವಾಲ್ವ್ಮೆಂಟ್ ಇದೆಯೇನೋ ಅಂತ ಅಂದ್ಕೊಂಡಿದ್ರು. ಅವ್ರ ದಾಖಲೆ ಎಲ್ಲ ಅವ್ರಿಗೆ ತೋರಿಸಿದ್ರು, ಮೇಡಮ್ಮೇ ತೋರಿಸಿದ್ದಾರೆ. ಅಂದರೆ ಹರ್ಷ ಚಾರ್ಜ್ ಕೊಡದೇ ಇದ್ದಾಗ ಇವರು ನಮಗೆ ಮನವಿ ಕೊಟ್ಟಿದ್ದಾರೆ, ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಆ ರಿಕ್ವೆಸ್ಟ್ ಕೊಟ್ಟ ಮೇಲೆ ನಾನೇ ಹೋಗಿ ಕಚೇರಿಗೆ ಹೋಗಿ ಚಾರ್ಜ್ ಕೊಡಿಸಿದ್ದೀನಿ. ನನ್ನ ಸಮ್ಮುಖದಲ್ಲೇ ದಾಖಲೆಗಳನ್ನು ಹ್ಯಾಂಡ್ ಓವರ್ ಮಾಡಿಸಿದ್ದೀನಿ. ಇದರಲ್ಲಿ ನನ್ನ ಪಾತ್ರ ಆಗಿಲ್ಲ. ಇದು ನನ್ನ ಗಮನಕ್ಕೆ ಬಂದಿದ್ದೆ, ಇದೆಲ್ಲ ಆದಮೇಲೆ ವಿಷಯ.